ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡಿ ತೋರಿಸ್ತೀನಿ. ಈ ಹಣ್ಣಿನಿಂದ ನೀವು ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೂ ಹೊಟ್ಟೆ ತುಂಬ ಹೊತ್ತು ತುಂಬ್ದಂಗಿರುತ್ತೆ. ಅಂದರೆ ಬೇಗ ಕೂಡ ಹಸುವಾಗಲ್ಲ. ನೋಡಿ, ಈ ರೀತಿಯಾಗಿ ನೀವು ಕೂಡ ಮಾಡಬೇಕು. ಈ ರೀತಿ ಟೇಸ್ಟಿಯಾದ ಜ್ಯೂಸ್ ಅಂತ ಕೇಳಿದರೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಅನಿಸಿಕೆನ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ತೊಗೊಂಡಿದ್ದೀನಿ, ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೋಡಿ, 1-2 ಸ್ಪೂನ್ ಸಬ್ಬಕ್ಕಿ ಇದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತೊಳೆದು ಅದನ್ನು ಬಗ್ಸಿಡಬೇಕು. ನೀರನ್ನು ಬಗ್ಸಿದ್ರೆ ಆಯ್ತು ಅಷ್ಟೇ. ನೀರು ಇಡೋಂಗಿಲ್ಲ, ಇದ್ರೊಳಗೆ ನೀರನ್ನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ಳಿ. ನಂತರ ಇಲ್ಲಿ ತೊಗೊಂಡಿದ್ದೀನಿ ಕಾಮಕಸ್ತೂರಿ ಬೀಜ ತೊಗೊಂಡಿದ್ದೀನಿ. ನೀವೇನಿಲ್ಲಿ ಚಿಯಾ ಸೀಡ್ಸ್ ಅಂತ ಕರಿತೀರಾ ಅದೇ ರೀತಿ ಇರುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ನಾನು ಎರಡನ್ನೂ ತೋರಿಸ್ತೀನಿ ನಿಮಗೆ. ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಇಡ್ತೀನಿ, ಅಂದರೆ ಕಾಮಕಸ್ತೂರಿ ಬೀಜಕ್ಕೂ ಸ್ವಲ್ಪ ನೀರನ್ನು ಹಾಕಿ ಇಡ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿದ ಕೂಡಲೇ ಅದು ದಪ್ಪ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇದ್ರ ಜೊತೆಗೆ ನಿಮಗೆ ಚಿಯಾ ಸೀಡ್ಸ್ ಕೂಡ ತೋರಿಸ್ತೀನಿ. ಚಿಯಾ ಸೀಡ್ಸ್ ನೋಡಿ, ಈ ರೀತಿಯಾಗಿ ಸ್ವಲ್ಪ ವೈಟ್ ಆಗಿರುತ್ತೆ. ಇದನ್ನು ಕೂಡ ನೀರಲ್ಲಿ ಹಾಕಿದ ಕೂಡಲೇ ದಪ್ಪ ಆಗುತ್ತೆ, ಬಟ್ ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಇದು ವೈಟ್ ಆಗಿ, ಬಟ್ ಕಸ್ತೂರಿ ಬೀಜ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ. ನೋಡಿ, ಎರಡು ಡಿಫ್ರೆನ್ಸ್ ಇದೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಪ್ರಿಪರೇಷನ್ ಬಂದುಬಿಟ್ಟು ಇಲ್ಲಿ ನಾವು ಹಣ್ಣನ್ನು ಕಟ್ ಮಾಡೋದು. ಇಲ್ಲಿ ತೊಗೊಂಡಿದ್ದೀನಿ ಕರ್ಬೂಜ ಹಣ್ಣು, ಅಂದರೆ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಇದನ್ನು 2 ಭಾಗಗಳಾಗಿ ಕಟ್ ಮಾಡಿ, ಯಾಕಂದರೆ ನಾವು ಇದೇ ಒಂದು ಹಣ್ಣಿನ ಸಿಪ್ಪೆ ಒಳಗೆ ಅಂದರೆ ನಾವು ಜ್ಯೂಸನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ಇಲ್ಲಿ ಮಧ್ಯದಲ್ಲಿ ಬೀಜಗಳಿರುತ್ತಲ್ಲ, ಈ ತಿರುಳನ್ನು ತಕ್ಕೋಬೇಕಾಗುತ್ತೆ. ಈ ತಿರುಳಿನಿಂದ ಏನಾದರೂ ರೆಸಿಪಿ ಮಾಡ್ಬೋದಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿಲ್ಲ, ನೀವೇನಾರ ಕಾಮೆಂಟ್ ಮೂಲಕ ನನಗೆ ತಿಳಿಸಿದರೆ ಅದನ್ನು ಖಂಡಿತವಾಗಿ ನಾನು ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ತಿರುಳನ್ನು ತೆಗಿತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ ಜ್ಯೂಸ್ ಏನಿರುತ್ತೆ ಆ ಜ್ಯೂಸನ್ನು ಸಹ ನಂತರದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ ನೀವು, ಬೀಜ ಒಂದು ಬಿಟ್ಬಿಟ್ಟು. ನೋಡಿ, ಎರಡೂ ಈ ರೀತಿ ತಗೊಂಡು ಬಂದಿದ್ದೀನಿ. ಈಗ ಮಧ್ಯದಲ್ಲಿರುವ ಹಣ್ಣನ್ನೆಲ್ಲ ನಾವು ಈ ರೀತಿಯಾಗಿ ಚಮಚದ ಸಹಾಯದಿಂದ ನಾವು ತೆಗಿಬೇಕು. ನೋಡಿ, ಈ ರೀತಿ ಅದೇ ಒಂದು ಸ್ಪೂನ್ ಸಾಂಬಾರು ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 2 ಹಣ್ಣುಗಳನ್ನು ತಗೊಂಡು ಬಂದಿದ್ದೀನಿ. ಈ ರೀತಿ ಬಟ್ಲ ರೆಡಿಯಾಗಿದೆ. ಈಗ ತೆಗೆದಿರುವಂಥ ಹಣ್ಣಲ್ಲಿ ನಾನು ಒಂದು ಭಾಗದಷ್ಟು ತೆಗೆದಿಡ್ತೀನಿ. ನೋಡಿ, ಇಷ್ಟು ತೆಗೆದಿಡ್ತಿದ್ದೀನಿ ಅಷ್ಟೇ. ಈಗ ಉಳಿದ ಭಾಗನ ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಬರಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಣ್ಣುಗಳನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರಬೇಕು. ನಾನು ಹೇಳಿದ್ದನ್ನ ತಿರುಳು ತೆಗೆದಿದ್ರಲ್ಲ ನೀವು, ತಿರುಳಲ್ಲಿ ಏನಾರು ರಸ ಇದ್ದರೆ ಆ ರಸನೂ ಕೂಡ ಜೊತೆಗೆ ಹಾಕ್ಕೊಂಡು ರುಬ್ಕೊಂಬನ್ನಿ ನೀವು. ನೋಡಿ, ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಇವಾಗ ಇದನ್ನು ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಮುಚ್ಚಳ ಮುಚ್ಚಿಬಿಟ್ಟು ರುಬ್ಕೊಂಬರಲಿ. ಜೊತೆಗೆ ತಿರುಳಿನ ರಸನ ಕೂಡ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ತುಂಬ ಹೆಲ್ದಿ ಕೂಡ ಕಲ್ಲು ಸಕ್ಕರೆಯಲ್ಲಿ. ನೋಡಿ, ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಂಬಂದು ಒಂದು ಬೌಲಲ್ಲಿ ಹಾಕಿಡ್ತೀನಿ. ಇದರ ಮಧ್ಯದಲ್ಲಿ ಸಣ್ಣ ಸಣ್ಣ ಪೀಸ್ಗಳಿತ್ತು ಅಂದರೆ ಇರಲಿ, ಚಿಂತೆ ಇಲ್ಲ. ಆದರೆ ಹೆಲ್ದಿಯಾಗಿ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ಅಲ್ವಾ. ನೋಡಿ, ಇದು ಸಕ್ಕರೆ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ನಾವೊಂದು ಸೂಪರಾಗಿರುವ ಜ್ಯೂಸ್ ರೆಡಿ ಮಾಡೋಣ. ಇಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಪಾತ್ರೆ, ಜೊತೆಗೆ 1 ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಹಾಲು ಬಿಸಿ ಮಾಡಿ ತಣ್ಣಗಾಗಿದೆ. ನಾನು ಕೆನೆ ಇದೆ, ಕೆನೆ ಕೂಡ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಇದು ಬಿಸಿ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನಾವು ಕಸ್ಟರ್ಡ್ ಪೌಡ್ರನ್ನ ಹಾಕಬೇಕಾಗುತ್ತೆ. ಕಸ್ಟರ್ಡ್ ಪೌಡ್ರಿಗೆ ಇದೇ ರೂಮ್ ಟೆಂಪ್ರೇಚರ್ಲಿರುವ ಒಂದು ಸ್ವಲ್ಪ ಹಾಲನ್ನು ತೊಗೊಂಡು ಈ ಕಸ್ಟರ್ಡ್ ಪೌಡ್ರಿಗೆ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದು ಜ್ಯೂಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ಇದೇ ಒಂದು ಬೌಲನ್ನು ಚಿಯಾ ಸೀಡ್ಸ್ ಕೂಡ ಹಾಕಿಟ್ಟಿದ್ದೆ. ಅದೇ ಚಿಯಾ ಸೀಡ್ಸಲ್ಲಿ ಪಕ್ಕದಲ್ಲಿ ಒಂದಿತ್ತು, ಮತ್ತೇನು ಹುಳ ಬಿದ್ದುಬಿಟ್ಟಿದೆ ಅಂದ್ಬಿಟ್ರಿ. ನಂತರದಲ್ಲಿ ಈಗ ಹಾಲನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾಲನ್ನು ಬಿಸಿ ಮಾಡಿದ್ಮೇಲೆ ಇದಕ್ಕೆ ಮೇಲುಗಡೆ ಕೆನೆ ಇದ್ದರೆ ಏನು ತೆಗಿಯೋಕೆ ಹೋಗ್ಬಿಡಿ, ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೆನೆ ಕೂಡ. ಇಲ್ಲಿ ಕುದಿ ಬರ್ತಾ ಇದೆ ಅನ್ನುವಾಗ ನಾವಿಲ್ಲಿ ಕಲ್ಲು ಸಕ್ಕರೆನ ಪೌಡ್ರನ್ನ ಹಾಕಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕಲ್ಲು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಂತರದಲ್ಲಿ ನಾವು ಮಾಡಿಟ್ಟಿದ್ವಲ್ಲ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ಚರ್ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕುವಾಗ ಸ್ವಲ್ಪ ನಿಧಾನವಾಗಿ ಹಾಕಬೇಕು, ಯಾಕಂದರೆ ತುಂಬ ಬೇಗನಾಗಿ ಗಟ್ಟಿಯಾಗುತ್ತೆ ಮತ್ತು ತಳೆ ಕೂಡ ಹಿಡ್ಕೊಳ್ಳುತ್ತೆ. ನಿಮ್ಮ ಕಸ್ಟರ್ಡ್ ಪೌಡ್ರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರ್ನ ಕೂಡ ಕಲಸಿ ಹಾಕ್ಬೋದು. ಇದು ವೆನಿಲ್ಲಾ ಫ್ಲೇವರ್ ಇರೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ ಕಸ್ಟರ್ಡ್ ಪೌಡ್ರು. ನೋಡಿ, ಈಗ ಬರ್ತಾ ಬರ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಂತರದಲ್ಲಿ ಮತ್ತು ಇದಕ್ಕೆ ಬೇರೆ ಏನು ಸಕ್ಕರೆ ಬೆಲ್ಲ ಹಾಕಬೇಕು ಅಂತ ನೀವು ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತೇಳಿದ್ರೆ ಬೆಲ್ಲ ಉಪಯೋಗಿಸ್ಕೋಬೋದು. ಬಟ್ ಬೆಲ್ಲ ಹಾಕಿದ್ರೆ ಒಂದು ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಈ ರೀತಿ ಕಲರ್ ಇರೋದಿಲ್ಲ, ವೈಟ್ ಎಲ್ಲೋ ಇರೋದಿಲ್ಲ, ಕಲರ್ ತುಂಬಾ ಚೇಂಜ್ ಆಗುತ್ತೆ. ಇವಾಗ ನೋಡಿ, ತುಂಬ ಗಟ್ಟಿ ಆಗ್ತಾ ಬಂದಿದೆ. ಬರ್ತಾ ಬರ್ತಾ ಮತ್ತು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು.
ನೋಡಿ ಇವಾಗ ನಾನು ಗ್ಯಾಸ್ನ ಕೂಡ ಆಫ್ ಮಾಡ್ತೀನಿ. ನಂತರದಲ್ಲಿ ಇದನ್ನು ಪಕ್ಕಕ್ಕೆ ಇಡಬೇಕಾಗುತ್ತೆ. ಯಾಕಂದರೆ ಪೂರ್ತಿಯಾಗಿ ತಣ್ಣದ ಮೇಲೆ ನಾವು ಇದಕ್ಕೆ ನಂತರದಲ್ಲಿ ಐಟಮ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಬಿಸಿ ಇರುವಾಗ ಹಾಕಿದರೆ ಅದರ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅಂದರೆ ಚೆನ್ನಾಗಿ ಅನಿಸೋದಿಲ್ಲ, ಎಲ್ಲ ಬೆಂದೋಗ್ಬಿಡುತ್ತೆ ಹಣ್ಣುಗಳೆಲ್ಲ. ಅದರಿಂದ ನೋಡಿ ಇದು ರೆಡಿಯಾಗಿದೆ. ಇದು ಪಕ್ಕಕ್ಕೆ ಇಡಬೇಕು, ಪೂರ್ತಿಯಾಗಿ ತಣ್ಣಗಾಗಬೇಕು. ಜೊತೆಗೆ ನಾವಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀವಿ, ಪ್ಯಾನ್ ಮೇಲೆ ಒಂದು ರಿಂಗ್ ಇಟ್ಟಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಸಣ್ಣದೊಂದು ಪ್ಲೇಟ್ ಇಟ್ಬಿಟ್ಟು ಇಲ್ಲಿ ನಾವೇನು ಸಬ್ಬಕ್ಕಿನ ನಾವು ನೆನೆಸಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇಲ್ಲಿ ಬೇಯಿಸ್ಕೋಬೇಕು. ನೀರಲ್ಲಿ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಸ್ಟೀಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಯೋದಿಲ್ಲ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ನೀವು ಸಿಮಿಸ್ಕೋಬೋದು, ಆದರೆ ಅವಶ್ಯಕತೆ ಇಲ್ಲ. ಯಾಕಂದರೆ ಬೇಯ್ತಾ ಮುಚ್ಚಳ ಮುಚ್ಚಿರ್ತೀವಲ್ಲ ಅದರ ಒಳಗಿನ ನೀರು ಬಿದ್ದು ಅದು ಬೆಂದಿರುತ್ತೆ ಆಲ್ರೆಡಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಈ ರೀತಿ ನಾವು ಕೀಳಕ್ಕೆ ಹೋದರೆ ಬರೋದಿಲ್ಲ. ಇವಾಗ ಏನು ಮಾಡಬೇಕು ಅಂದರೆ ಈ ಪ್ಲೇಟನ್ನು ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರು, ಅಂದರೆ ನಾವು ಫ್ರಿಜ್ಜಲ್ಲಿರುವಂಥ ನೀರನ್ನು ಹಾಕಬೇಕು, ಇಲ್ಲ ನಾರ್ಮಲ್ ನೀರು ಹಾಕೋದು ನಡೆಯುತ್ತೆ. ನೋಡಿ ನೀರನ್ನು ಹಾಕಿದ ಕೂಡಲೇ ಅದು ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ, ಮತ್ತು ಇನ್ನೂ ಓವರ್ ಕುಕ್ ಆಗೋದನ್ನು ಸ್ಟಾಪ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಆರಾಮಾಗಿ ಬಿಡಿಸ್ಬೋದು. ನಿಧಾನವಾಗಿ ಎಲ್ಲ ಬಿಡಿಸ್ಕೊಂಡು ನೀರಿನ ಸಮೇತವಾಗಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ನೀರನ್ನು ಕೂಡ ನಾವು ಜ್ಯೂಸಿಗೆ ಉಪಯೋಗಿಸೋಣ, ಸಾಕೋದು ಬೇಡ, ಯಾಕಂದರೆ ಅದರಲ್ಲೂ ಕೂಡ ಅಂಶ ಇರುತ್ತಲ್ವ. ಈಗ ನೋಡಿ ಈ ರೀತಿಯಾಗಿ ಸ್ವಲ್ಪ ತಿಕ್ಕಿ ತೆಗೆದುಬಿಟ್ರೆ ಬಂದುಬಿಡುತ್ತೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ನಾನು ಹಾಕಿಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡೋದ್ರಿಂದ. ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ನಂತರ ಎಲ್ಲ ಬಂದಿದೆ. ಈಗ ನೋಡಿ ಚಿಯಾ ಸೀಡ್ಸ್ ಕೂಡ ಇಲ್ಲಿ ದಪ್ಪ ಆಗಿದೆ. ಈಗ ಈ ಒಂದು ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಒಂದು ಬೌಲಲ್ಲಿ ಹಾಕಿಡ್ತೀನಿ. ಈಗ ನಮ್ಮ ಕಸ್ಟರ್ಡ್ ಮಿಕ್ಸ್ಚರ್ ಏನು ಮಾಡಿದ್ವಿ ಹಾಲಿನಲ್ಲಿ, ಅದನ್ನು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಅದನ್ನು ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ಕೋಲ್ಡ್ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಐಸ್ ಕ್ರೀಮ್ ಥರ ಬೇಕು ಅಂತ ಹೇಳಿದ್ರೆ ಇಷ್ಟೇ ಗಟ್ಟಿಯಾಗಿ ಇಟ್ಕೊಳ್ಳಿ. ನೋಡಿ ನಾನು ಈಗ ಸ್ವಲ್ಪ ಪಾತ್ರೆ ಸ್ವಲ್ಪ ಹತ್ತಿತ್ತು, ಅದನ್ನು ಕೂಡ ಸ್ವಲ್ಪ ತೊಳೆದು ಹಾಕಿದ್ದೀನಿ. ಇವಾಗ ನಂತರದಲ್ಲಿ ಈಗ ನಾವು ಹಣ್ಣೇನು ರುಬ್ಬಿದ್ವಲ್ಲ ಆ ಹಣ್ಣಿನ ಒಂದು ಪಲ್ಪ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ಚರ್ ಆಗಿದೆ ಇದು. ನೋಡಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕೋಲ್ಡ್ ನೀರು ಉಪಯೋಗಿಸ್ತಾ ಇದ್ದೀನಿ, ಬಿಸಿ ನೀರೆಲ್ಲ ಹಾಕಿಬಿಡಿ. ನಂತರದಲ್ಲಿ ನಾವು ಬೇಯಿಸಿರುವಂಥ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ, ಸ್ಟೀಮ್ ಮಾಡಿರುವಂಥ ಸಬ್ಬಕ್ಕಿ. ಇದನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಗಟ್ಟಿ ಬರ್ತಾ ಹೋಗ್ತಾ ಇರುತ್ತೆ. ನಂತರದಲ್ಲಿ ಇಲ್ಲಿ ಕಾಮಕಸ್ತೂರಿ ಬೀಜ ಕೂಡ ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ತುಂಬಾ ತಂಪು ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾದಂಥ ಒಂದು ಡ್ರಿಂಕ್ ಅಂತ ಕೂಡ ಹೇಳ್ಬೋದು. ನಿಮ್ಮ ಮನೇಲಿ ಪಾರ್ಟಿಗಳಿದೆ ಅಥವಾ ನೀವೆಲ್ಲರೂ ಒಂದು ಯಾರನ್ನಾರು ಮನೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಕೂಡ ಮಾಡಿ ಅವರಿಗೂ ಕೂಡ ತಗೊಂಡೋಗ್ಬೋದು, ಮನೆಗೆ ಬಂದವರಿಗೆ ಕೂಡ ಸರ್ವ್ ಮಾಡ್ಬೋದು. ನಂತರದಲ್ಲಿ ನಾನು ಹಣ್ಣುಗಳು ಸ್ವಲ್ಪ ಉಳಿಸಿದ್ನಲ್ಲ ಆ ಹಣ್ಣಿನ ಪೀಸ್ಗಳನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ಮುಚ್ಚಳ ಮುಚ್ಚಿ ನಾವು ಇದನ್ನು ಫ್ರಿಜ್ಜಲ್ಲಿ ಒಂದು 2 ಅವರ್ ಇಟ್ಬಿಟ್ರೆ ತಣ್ಣಗಾದ ಒಂದು ಮಸ್ಕ್ ಮೆಲೋನ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ. ಇದನ್ನು ನಾವು ಪ್ಲೇಟಲ್ಲಿ ಕೂಡ ಕುಡಿಬೋದು, ಯಾವುದ್ರಲ್ಲಿ ಬೇಕಾದ್ರೂ ಹಾಕಿ ಕುಡಿಬೋದು. ಆದರೆ ಮಜಾ ಏನು ಅಂದರೆ ಹಣ್ಣಿನ ಬಟ್ಲಿರುತ್ತಲ್ಲ ಅದರಲ್ಲೇ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಒಂಥರ ಯುನೀಕ್ ಆಗಿರುತ್ತೆ. ಎಲ್ಲರೂ ಕೂಡ ಏನೋ ಒಂಥರ ಡಿಫ್ರೆಂಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಾಂದರೆ ಗ್ಲಾಸಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕೂಡ ಮಾಡಿಕೊಂಡು ಕುಡಿಬೋದು ಈ ಒಂದು ಡ್ರಿಂಕ್ನ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಈಗ ಹಣ್ಣಿಂದ ಒಂದು ಬಟ್ಲಲ್ಲೂ ಕೂಡ ಹಾಕಿದ್ದೀನಿ, ಗ್ಲಾಸಲ್ಲೂ ಕೂಡ ಹಾಕಿದ್ದೀನಿ. ಮೇಲಿಂದ ಸ್ವಲ್ಪ ಇದಕ್ಕೆ ಗೋಡಂಬಿ ಬಾದಾಮಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಇದಕ್ಕೆ ನಾನು ಹಣ್ಣು ಉಳಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಹಣ್ಣನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮೇಲಿಂದ ಸ್ವಲ್ಪ ಬಾದಾಮಿ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಮಧ್ಯದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸಿಗೋದ್ರಿಂದ ತುಂಬಾ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ನೋಡಿ ಸಿಂಪಲ್ಲಾಗಿ ಯೂನಿಕ್ಕಾಗಿ ಒಂದು ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಅದು ಕೂಡ ಮಸ್ಕ್ ಮೆಲೋನ್ ಮತ್ತು ಒಂದು ಕರ್ಬೀಜ ಹಣ್ಣಿನ ಜ್ಯೂಸ್ ಅಂತ ಕೂಡ ಕರಿಬೋದು. ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಹಾಗೆ ಹಣ್ಣಿನ ಒಂದು ಬೀಜ ಇತ್ತಲ್ಲ ಅದರಿಂದ ಏನಾದ್ರು ರೆಸಿಪಿ ಮಾಡ್ಬೋದು ಅಂತ ಹೇಳಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗಿಯೂ ನಾನು ಟ್ರೈ ಮಾಡ್ತೀನಿ. ನೋಡಿ ಈಗ ನಮಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.